ಅಲ್ಲ ಕಣೋ, ಒಂದು ಸಣ್ಣ ಮಗುಗೆ ಇರುವಂತಹ ಒಂದು ನಂಬಿಕೆ ವಿಶ್ವಾಸ ಜೀವನದ ಮೇಲೆ, ಅಪ್ಪ ಅಮ್ಮನ ಮೇಲೆ, ಗುರುಗಳ ಮೇಲೆ, ಭಗವಂತನ ಮೇಲೆ, ನೀನಿಷ್ಟು ದೊಡ್ಡ ಕತ್ತೆ ಆದ್ರೂ ನಿನಗೆ ಇನ್ನೂ ಆ ಮಗುಗಿದ್ದಷ್ಟು ಕೂಡ ಅರಿವಿಲ್ವಲ್ಲೋ? ಹೇಗೆ ಬದುಕ್ತಾ ಇದೆಯಾ? ಯಾಕೋ ಬದುಕ್ತಾ ಇದೆಯಾ? ಹೆಂಗೋ ನೀನು ಮುಂದೆ ನಿನ್ನ ಜೀವನವನ್ನು ಸಾಗಿಸ್ತೀಯ? ನೀನು ಜೀವನ ಬಿಟ್ಬಿಡು, ಬದುಕೇ ನಿನಗೆ ಗೊತ್ತಿಲ್ಲ, ನಿನ್ನ ಜೀವನ ಇಲ್ಲಿಂದ ಗೊತ್ತಾಗುತ್ತೆ. ನಿನಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ, ಮತ್ತೆ ಮತ್ತೆ ಹೇಳ್ತೀನಿ. ಊರಲ್ಲಿ ಬರಗಾಲ, ಮಳೆ ಇಲ್ಲ. ಎಲ್ಲರೂ ಕೂಡ ಮಳೆ ಬರಲಿ ಅಂತೇಳಿ ಒಂದು ಹೋಮ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಇಡೀ ಊರ ಜನ ಎಲ್ಲ ಅವರವ್ರ ಕೈಯಲ್ಲಾದದ್ದನ್ನು ಕೊಟ್ಟು ಆ ಯಜ್ಞ ಮಾಡ್ತಾವ್ರೆ. ಆ ಯಜ್ಞಕ್ಕೆಲ್ಲ ಬಂದರು, ಎಲ್ಲರೂ ಪ್ರಾರ್ಥಿಸ್ಕೊಂಡ್ರು ಮಳೆ ಬರಲಿ ಮಳೆ ಬರಲಿ ಅಂತ. ಆ ಇಡೀ ಊರಲ್ಲಿ ಒಂದೇ ಒಂದು ಮಗು, 10 ವರ್ಷದ ಮಗು ಛತ್ರಿ ಹಿಡ್ಕೊಂಡು ಬಂದಿದೆ. ಎಲ್ಲರೂ ಕೇಳಿದ್ರು, ಯಾಕೆ ಛತ್ರಿ ಹಿಡ್ಕೊಂಡು ಬಂದಿದ್ಯಾ ಅಂತ. ಆಗ ಆ ಮಗು, ನೀವೆಲ್ಲರೂ ಮಳೆ ಬರಲಿ ಅಂತ ಯಜ್ಞ ಮಾಡ್ತಾ ಇದ್ದೀರಾ, ಮಳೆ ಬಂದೇ ಬರ್ತದೆ, ಅದಕ್ಕೆ ನೆನ್ಕೊಂಡು ಏನಾದರೂ ನಾನು ಹೋಗ್ಬಿಟ್ರೆ ಜ್ವರ ಬಂದ್ಬಿಡುತ್ತೆ, ಅದಕ್ಕೆ ನಾನು ಛತ್ರಿ ಹಿಡ್ಕೊಂಡಿದ್ದೀನಿ ಅಂತ. ಅಂದರೆ ಇನ್ನೂ ಮಳೆ ಬಂದಿಲ್ಲ, ಇವರು ಮಾಡ್ತಾ ಇರೋವಂತಹ ಕ್ರಿಯೆಯಿಂದ, ಪ್ರಯತ್ನದಿಂದ ಮಳೆ ಬರುತ್ತೆ ಅಂತ 100% ಆ ಮಗುವಿಗೆ ಗೊತ್ತಿದೆ. ಆದ್ದರಿಂದ ಛತ್ರಿ ಹಿಡ್ಕೊಂಡು ಬಂದವನು. ಆ ಮಗುಗಿರೋ ಜ್ಞಾನ ಊರಿನಲ್ಲಿರುವಂಥ ಅಷ್ಟು ಜನಕ್ಕೂ ಇಲ್ಲ. ಅವ್ರು ಕೇವಲ ಭರವಸೆ ಮೇಲೆ, ನಂಬಿಕೆ ಮೇಲಿದ್ದಾರೆ. ಆದರೆ ಇವನಿಗೆ ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಅವರೇ ಈ ಕೆಲಸ ಮಾಡಬಹುದಾಯಿತು, ಯಾಕೆ ಮಾಡಲಿಲ್ಲ? ಯಾಕೆಂದರೆ ಈ ಹುಡುಗನಿಗಿರೋಷ್ಟು ಅರಿವು, ತಿಳುವಳಿಕೆ ಅವ್ರಿಗಿಲ್ಲ, ನಂಬಿಕೆ ವಿಶ್ವಾಸ ಅವ್ರಿಗಿಲ್ಲ. ಇದೆ, ಪರಿಪೂರ್ಣವಾಗಿಲ್ಲ, ಸಂಪೂರ್ಣವಾಗಿಲ್ಲ. ಸುಮ್ಮನೆ ಏನೋ ಹೇಳ್ತಾವ್ರೆ, ಇದು ಮಾಡೋದ್ರಿಂದ ಆಗಬಹುದು, ಆದ್ರೆ ಆಗಲಿ, ಬಿಟ್ಟರೆ ಬಿಡಲಿ, ಪ್ರಯತ್ನ ಮಾಡೋಕ್ಕೆ ಏನಂತೆ ಅಂಥೇಳಿ ಅರ್ಧಂಬರ್ಧ ನಂಬಿಕೆಯಲ್ಲಿ ಬಂದಿರುವಂಥವ್ರು ಅವರೆಲ್ಲ. ಆದರೆ ಆ ಹುಡುಗನ ಮಾತು ಸುಳ್ಳಾಗಲಿಲ್ಲ. ಖಂಡಿತವಾಗ್ಲೂ ಮಳೆ ಬಂದೇ ಬಿಡ್ತು. ಛತ್ರಿ ಹಿಡ್ಕೊಂಡು ಮನೆಗೆ ಹೋದ. ಅದೇ ರೀತಿ ನೀನು ಏನನ್ನು ನಂಬ್ತೀಯ? ಹೊರಗಡೆ ಇರೋರನ್ನ ನಂಬಲ್ವಾ? ಪರವಾಗಿಲ್ಲ, ದೇವ್ರನ್ನ ನಂಬು. ದೇವ್ರನ್ನೂ ನಂಬಲ್ವಾ? ನಿನ್ನನ್ನು ನೀನು ನಂಬು. ನೀನು ಮಾಡೋ ಕೆಲಸದ ಮೇಲೆ ಹೆಚ್ಚು ಶ್ರದ್ಧೆ, ಭಕ್ತಿ ಇಟ್ಟು, ನಂಬಿಕೆ ವಿಶ್ವಾಸದಿಂದ ಸತತವಾಗಿ ಪ್ರಯತ್ನ ಪಡ್ತಾನೆ ಇರು. ಇವತ್ತಲ್ಲ ನಾಳೆ ನಿನಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇದು ಬಿಟ್ಟು ನೀನು ಅವ್ರು ಯಾರೋ ಏನೋ ಹೇಳಿದ್ರು, ಇವ್ರು ಯಾರೋ ಏನೋ ಹೇಳಿದ್ರು, ನನಗೆ ಮೂಡ್ ಸರಿ ಇಲ್ಲ, ಆದ್ದರಿಂದ ಈ ರೀತಿ ಮಾಡ್ತಾ ಇದ್ದೀನಿ, ನನಗೆ ಸಕ್ಸಸ್ ಸಿಕ್ಕಲಿಲ್ಲ ಅಂತಂದರೆ ಅದು ಹೊರಗಡೆನ ಜಗತ್ತಿನ ತಪ್ಪಲ್ಲ, ಸಮಾಜದ ತಪ್ಪಲ್ಲ, ನಿಸರ್ಗದ ತಪ್ಪು ಅಲ್ಲ, ಭಗವಂತನ ತಪ್ಪು ಅಲ್ಲ. ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲದಿರೋದೇ ಮಹಾ ತಪ್ಪು. ಹೇಳಿದ್ದನ್ನು ಗಮನ ಕೊಟ್ಟು ಆಲಿಸು, ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡು.